ಆ ಕುಟುಂಬ ಕುಸಿಯುವ ಭೀತಿಯಲ್ಲಿದ್ದ ಮನೆಯಲ್ಲಿ ನಿತ್ಯವೂ ಜೀವ ಭಯದಲ್ಲೇ ಬದುಕುತ್ತಿತ್ತು. ಸರಕಾರಿ ಸೌಲಭ್ಯ ಪಡೆಯುವುದಕ್ಕೆ ದಾಖಲೆಗಳ ಸಮಸ್ಯೆಯಾಗಿತ್ತು. ನಿತ್ಯವೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದ ಕುಟುಂಬಕ್ಕೆ ಕಾರ್ಕಳದ ಶಾಸಕರಾದ ವಿ ಸುನಿಲ್ ಕುಮಾರ್ ಆಸರೆಯಾಗಿದ್ದಾರೆ. ತನ್ನ ಸ್ವತಃ ಹಣದಿಂದಲೇ ಸೂರು ಕಲ್ಪಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಮನೆ ಎಲ್ಲ ಹೋಗಿದೆ, ಸೋರ್ತಿತ್ತು, ಪ್ಲಾಸ್ಟಿಕ್ ಎಲ್ಲ ಹಾಕಿ ನಾವು ಇದು ಮಾಡಿದ್ದು. ಮೊದಲು ತುಂಬಾನೇ ಕಷ್ಟ ಇತ್ತ. ಮಳೆ ಬಂದಾಗೆಲ್ಲ ನೀರೆಲ್ಲ ಒಳಗಡೆ ಬರ್ತಿತ್ತು. ಆಮೇಲೆ ಟಾಯ್ಲೆಟ್ ಎಲ್ಲ ಫುಲ್ಲು ಮಳೆ ನೀರಿಗೆ ಕೊಚ್ಕೊಂಡು ಹೋಗಿತ್ತ. ಉಡುಪಿ ಜಿಲ್ಲೆಯ ಹೆಬ್ರಿಯ ಬಡಗುಡ್ಡೆಯ ಚುಕ್ರಿಕೊರಗ ಅವರ ಮನೆಯಲ್ಲಿಂದು ಹಬ್ಬದ ಸಂಭ್ರಮ. ದೀಪಾವಳಿಗೆ ಒಂದು ದಿನದ ಮೊದಲೇ ತಮಗೊಂದು ಮನೆ ಸಿಕ್ಕಿದ ಸಂಭ್ರಮ. ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ಕುಸಿಯುವ ಭೀತಿಯಲ್ಲಿದ್ದ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬಕ್ಕೆ ಕಾರ್ಕಳದ ಶಾಸಕರಾದ ವಿ ಸುನಿಲ್ ಕುಮಾರ್ ನೆರವಿನ ಹಸ್ತ ಚಾಚಿದ್ದಾರೆ. ಇದೀಗ ತನ್ನ ಸ್ವತಃ ಖರ್ಚಿನಿಂದ ಸುಸಜ್ಜಿತವಾದ ಮನೆಯೊಂದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಶಾಸಕರವರು ಬಂದು ನಮ್ಗೆ ಎಲ್ಲ ಅನುಕೂಲ, ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು. ಟಾಯ್ಲೆಟ್, ಬಚ್ಚಲ ಮನೆ ಮಾಡೆಲ್ಲ ರಿಪೇರಿ ಹೊಸ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. ಅದಕ್ಕಿಂತ ಹೆಚ್ಚು ನಮ್ಗೆ ಅನುಕೂಲನೇ ಆಗಿದೆ. ನಮ್ಗೆ ಚುಕ್ರಿಕೊರಗ ಅವರ ಮನೆಯ ಪಕ್ಕದಲ್ಲಿರುವ ದೈವಸ್ಥಾನದಲ್ಲಿ ಕಾರ್ಕಳದ ಶಾಸಕರಾದ ವಿ ಸುನಿಲ್ ಕುಮಾರ್ ಗ್ರಾಮಸ್ಥರ ಜೊತೆಗೆ ಸೇರಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೈವಸ್ಥಾನದಿಂದ ದೀಪ ಮತ್ತು ದೇವರ ಫೋಟೋವನ್ನು ತಂದು ಮನೆಯಲ್ಲಿರಿಸಿದ್ದಾರೆ. ಚುಕ್ರಿಕೊರಗ ಅವರ ಕುಟುಂಬಸ್ಥರ ಜೊತೆಗೆ ಊರವರಿಂದ ದೀಪ ಬೆಳಗಿಸಿ ಮನೆಯನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ತಂದೆ ತಾಯಿ ಇಲ್ಲ, ಒಬ್ಬರಿಗೆ ಗಂಡ ಇಲ್ಲ, ಅವ್ರ ಮನೆಯಲ್ಲಿ ಇಬ್ಬರು ಹೆಂಗಸರು ಇರೋದು, ಮನೆ ಸೋರ್ತಾ ಇತ್ತು. ಸೊ ಅದು ಸರ್ಕಾರದಿಂದ ಕೆಲವು ಎಲ್ಲ ಒಂದು ದಾಖಲಾತಿಗಳ ಸಮಸ್ಯೆಯಿಂದಾಗಿ ಅವರಿಗೆ ಮನೆಯಿಂದ ವಸತಿಯಿಂದ ವಂಚಿತರಾಗಿದ್ರು. ಸೊ ಅವರನ್ನು ಗುರುತಿಸಿ ಅವರು ಇವತ್ತು ಅವರು ವೈಯಕ್ತಿಕ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಅಲ್ಲದೆ, ಅಂದ್ರೆ ಅವರಿಗೆ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇರೋದ್ರಿಂದ ವೈಯಕ್ತಿಕವಾಗಿ ಆ ಮನೆಗೆ ಭೇಟಿ ಕೊಟ್ಟು ಇವತ್ತೊಂದು ಸುಸಜ್ಜಿತವಾದ ಒಂದು ಮನೆಯನ್ನು ನಿರ್ಮಾಣ ಕೂಡ ಮಾಡಿಕೊಟ್ಟಿದ್ದಾರೆ. ಶಾಸಕ ಸುನಿಲ್ ಕುಮಾರ್ ಅವರು ಕೀಲಿಕೈ ನೀಡುವ ಮೂಲಕ ಮನೆಯನ್ನ ಚುಕ್ರಿಕೊರಗ ಅವರಿಗೆ ಹಸ್ತಾಂತರಿಸಿದ್ದಾರೆ. ನಂತರ ಮನೆಯವರ ಸಂಕಷ್ಟವನ್ನು ಕೂಡ ಆಲಿಸಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮಸ್ಥರ ಅಹವಾಲುಗಳಿಗೆ ಸ್ಪಂದಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರ ಸ್ವಂತ ಖರ್ಚಿನಲ್ಲಿ ಸರ್ಕಾರದ ಅನುದಾನವಿಲ್ಲದೆ ಕೊಡುವಂತ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕರೇ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಟ್ ಇಲ್ಲಿ ನೋಡುವಾಗ ಫುಲ್ ಮನೆ ಎಲ್ಲ ಏನೂ ಇರಲಿಲ್ಲ ಅಂದ್ರೆ ಏನೂ ಇಲ್ಲ. ಟಾಯ್ಲೆಟ್ ಎಲ್ಲ ಬಿದ್ದೋಗಿದೆ. ಟಾಯ್ಲೆಟ್ ಈಗಲೂ ಕಮೋಡ ಹಾಗೆ ಇದೆ. ಅಲ್ಲಿ ನಾವು ಆಗಿಬಿಟ್ಟು ಲಾಸ್ಟ್ ಅಂತ ತೆಗೆಯುವಂತ ಈಗ ಹಾಗೆ ಇದೆ. ಬಟ್ ಮನೆಯಲ್ಲಿ ನಿಲ್ಲಿಕ್ಕಂತೂ ಚಾನ್ಸೇ ಇಲ್ಲ. ಎಲ್ಲ ಫುಲ್ಲು ನೀರೆಲ್ಲ ನಿಂತಿತ್ತು. ವೈಯಕ್ತಿಕ ನೆಲೆಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಕೆಲವೆಲ್ಲ ಅವ್ರು ಹೇಳ್ಕೊಳ್ಳೋದಿಲ್ಲ. ಬಟ್ ನಾವು ಕಾರ್ಯಕರ್ತ ನಮ್ಗೆ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಅಂತ. ಜನಸೇವೆಯಲ್ಲಿಯೇ ಸಾರ್ಥಕತೆ ಕಾಣುವವರು ಮಾತ್ರವೇ ನಿಜವಾದ ಜನನಾಯಕ ಎನಿಸಿಕೊಳ್ಳುತ್ತಾರೆ. ಇದೇ ಹಾದಿಯಲ್ಲಿಯೇ ಶಾಸಕ ಸುನಿಲ್ ಕುಮಾರ್ ಸಾಗುತ್ತಿದ್ದಾರೆ. ತನ್ನ ಸ್ವತಃ ಖರ್ಚಿನಿಂದ ಅಶಕ್ತ ಕುಟುಂಬಕ್ಕೆ ಸೂರು ಕಲ್ಪಿಸಿದ್ದಾರೆ. ಈ ಮೂಲಕ ಕಾರ್ಕಳದ ಶಾಸಕರು ಇತರರಿಗೆ ಮಾದರಿಯಾಗಿದ್ದಾರೆ. ದರ್ಶನ್ ಶೆಟ್ಟಿ ಜೊತೆಗೆ ಅನಿಲ್ ಗುಣ್ಮಿ, ನ್ಯೂಸ್ ನೆಕ್ಸ್ಟ್ ಹೆಬ್ರಿ.